ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಬಹಳಷ್ಟು ಜನ ಲೈವ್ ಬರುತ್ತವ್ರೆ ನನ್ನ ವೀಕ್ಷಕರಿಗೆ. ಹೊಸ ಹೊಸ ಸುದ್ದಿ ಇರ್ತಾವ, ಮತ್ ಯಾರು ಗೆಸ್ ಮಾಡ್ಲಾರ್ದಂತ ಸುದ್ದಿ ನೀವ ಮಾತಾಡ್ತಿರ್ತಾರ. ಗರ್ದಿಗಮ್ಮತ್ದಾಗ ಯಾವ್ದಾರೆ ಬಂತಂದ್ರ ಅದ್ ಖರೆ ಇರ್ತೈತೆ ಅಂತ ಮಾತಾಡೋರು ನೀವ. ಯಾಕಂದ್ರೆ ಒಟ್ಟಾರೆ ಈ ದೇಶಕ್ಕ ಸ್ವಾತಂತ್ರ್ಯ ಸಿಕ್ಕ ನಂತರ ಬಹಳಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಆ ಮುಖ್ಯಮಂತ್ರಿಗಳು ಆದದ್ದು ನೋಡಿದಾಗ ಇವತ್ತು ನೋಡ್ರಿ, ವೆಸ್ಟ್ ಬೆಂಗಾಲ್ದಾಗ ಜ್ಯೋತಿ ಬಸು ಅವ್ರು 30 ವರ್ಷ ಗಂಟ್ಲೆ ಮುಖ್ಯಮಂತ್ರಿ ಆಗಿದ್ರು. ಇವತ್ತು ತಮಿಳುನಾಡಿನೊಳಗ ಕಾಮರಾಜನ್ ಅಂತವ್ರು ಬಹಳ ಶಿಕ್ಷಣ ಹಾಕಿಲ್ಲ, ಅವರು ಮುಖ್ಯಮಂತ್ರಿ ಆಗಿದ್ರು. ದೆಹಲಿ ಒಳಗ ಅರವಿಂದ್ ಕೇಜ್ರಿವಾಲ. ಇವತ್ ಬಿಹಾರದಾಗ ನೋಡ್ರಿ, ಲಾಲೂ ಪ್ರಸಾದ್ ಯಾದವ್ ಸರ್ಕಾರಿ ನೌಕರ, ಅವರು ಪಶುಸಂಗೋಪನಾ ಇಲಾಖೆ ಒಳಗ ಅವ್ರು ಮುಖ್ಯಮಂತ್ರಿ ಆಗಿದ್ರು. ಅವ್ರ ಮಿಸಸ್ ಮುಖ್ಯಮಂತ್ರಿ ಆಗಿದ್ರು. ಈ ದೇಶದಾಗ ದೇವರಾಜ್ ಅರಸನ್ ಅಂತವ್ರು ಮುಖ್ಯಮಂತ್ರಿ ಆಗಿದ್ರು. ಈ ದೇಶದೊಳಗೆ ಮುಖ್ಯಮಂತ್ರಿ ಆಗುದಂದ್ರ ಸ್ವಲ್ಪ ಪ್ರಯತ್ನ, ಶಾಣೆತನ ಎಲ್ಲ ಇರ್ಬೇಕು. ಮನ್ಯಾಗ ಕುಂತ ಆಗಂದ್ರ ಆಗುದಿಲ್ಲ. ಇವತ್ತ ಆ ಪ್ರಯತ್ನವನ್ನ ಬೆಳಗಾವಿಯ ಒಬ್ರು ದೂರದೃಷ್ಟಿ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು 97ರಿಂದ ಸತತವಾಗಿ ಅವರು ವಿಧಾನ ಪರಿಷತ್ ಸದಸ್ಯರಾದವರು. ಅವ್ರ ಸಹೋದರ ರಮೇಶ್ ಜಾರಕಿಹೊಳಿ MLA ಆದವರು, ಬಾಲಚಂದ್ ಜಾರಕಿಹೊಳಿ ಅವರು MLA ಅವರು, ಲಖನ್ ಜಾರಕಿಹೊಳಿ ಅವರು ವಿಧಾನ ಪರಿಷತ್ ಸದಸ್ಯರು, ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಪ್ರಿಯಾಂಕಾ ಅವರು ಇವತ್ತು ಲೋಕಸಭಾ ಸದಸ್ಯರು. ಇವತ್ತು ಅವ್ರು ಹೇಳ್ತಾರೆ 2028ಕ್ಕೆ ನಾನು ಯಾವುದೇ ಪರಿಸ್ಥಿತಿ ಒಳಗ ಮುಖ್ಯಮಂತ್ರಿ ಆಗ್ತೇನಂತ ಬಹಳಷ್ಟು ಸಲ ಹೇಳಿದಾರ ಅವರು. ಅದಕ್ಕೆ ಪೂರಕವಾಗಿ ಇವತ್ತು ಅವ್ರು ನಿಲ್ಕಂದ ನಾವೊಂದು ಹಂಗ ಒಂದು ವಿಮರ್ಶೆ ಮಾಡತ್ತೇನೆ. ನಾನು ಇದನ್ನ ನಿಮ್ಮ ರಾಜ್ಯದ ಮುಂದ, ರಾಜ್ಯದ ವೀಕ್ಷಕರ ಮುಂದ, ರಾಜ್ಯದ ಚಿಂತಕರ ಮುಂದ, ರಾಜ್ಯದ ರಾಜಕಾರಣಿಗಳ ಮುಂದೆ ಇದನ್ನ ತೆಗೆದಿಡತ್ತೇನೆ ನಾನು. ಅವ್ರು ಹೇಳ್ತಾರೆ ಬಹಳ ಸಲ ನಾನು 2028ಕ್ಕೆ ಮುಖ್ಯಮಂತ್ರಿ ಆಗ್ತೇನೆ. ಇವತ್ತು ಅದಕ್ಕೆ ಪೂರಕವಾದ ವಾತಾವರಣ ನೋಡ್ರಿ ನೀವು. ಇವತ್ತು ಮಾನ್ಯ ದೇವೇಗೌಡರು, ಅವ್ರ ಜನತಾದಳದಿಂದ ಬಂದವರು. ಅವರು ದೇವೇಗೌಡ್ರ ಹತ್ರ ಮನೆ ಹೋಗಿ ಬಂದ್ರ. ಅಲ್ಲಿ ದೇವೇಗೌಡರು ಕೂಡ ಏನ್ ಮಾತಾಡುದು, ಎಷ್ಟು ಮಾತಾಡ್ಬೇಕು, ಒಂದು ಪೀಠಿಕೆ ಚಾಲೂ ಮಾಡಿದಾರೆ ದೇವೇಗೌಡರು ಕೂಡ. ಆ ನಂತರ ಇವತ್ತು ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ, ಇವತ್ತು ಬಸನಗೌಡ ಪಾಟೀಲ್ರ ಇವತ್ತು ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಅವ್ರ ಜೊತೆ ರಮೇಶ್ ಜಾರಕಿಹೊಳಿ ಅವರು ಅದಾರ. ಒಂದು ಪಕ್ಷ ಕಟ್ಟು ಸಿದ್ಧತೆ ಒಳಗ, ಅಂದ್ರೆ ಬಿಜೆಪಿಯನ್ನ ಎಷ್ಟು ಸೀಟ್ ಒಂದು ಪಕ್ಷ ಬಿಜೆಪಿಯನ್ನು ಒಡೆದ್ರ ಏನಾಗ್ತೈತೆ ಅನ್ನೋದು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಇವತ್ತು ರಮೇಶ್ ಜಾರಕಿಹೊಳಿ ಅವರು ಒಂದು ಲೆಕ್ಕಾಚಾರದಾಗ ಇರ್ಬೋದು ಅಂತ ನಮ್ದೊಂದು ತರ್ಕ. ಯಾಕಂದ್ರ ಉಚ್ಚಾಟನೆ ಆದ್ಮ್ಯಾಗ ನಾವು ಒಂದು ಹೊಸ ಪಕ್ಷ ಕಟ್ತೇನಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಾರ. ಇನ್ನ ದೇವೇಗೌಡರು ಬಹಳ ಕುಟುಂಬ, ಬಹಳ ಮುಖ್ಯಮಂತ್ರಿ ಆದವರು, ಪ್ರಧಾನಮಂತ್ರಿ ಆದವರು, ಈ ದೇಶದ ಬಹಳ ಸೆನೆ ರಾಜಕಾರಣಿಗಳು ಅವರು. ಕುಮಾರಸ್ವಾಮಿ ಆಗ್ಲಿ, ಇವತ್ತು ದೇವೇಗೌಡರಾಗ್ಲಿ ಬಹಳ ಸೆನೆ ರಾಜಕಾರಣಿ. ಅವರು ಕೂಡ ನಕ್ಕೋತ ಇವ್ರಿಗೆ ಒಂದ ಕೌಲ್ ಕೊಟ್ಟಿದಾರಂತ ಅನಿಸ್ತೈತಿ ದೇವೇಗೌಡ ಕುಟುಂಬ. ಅಂದ್ರ ಒಟ್ಟಾರೆ 2028ಕ್ಕ ಈ ರಾಜ್ಯಕ್ಕ ಬೆಳಗಾವಿ ಜಿಲ್ಲೆಗೆ ಒಂದು ಸಿಹಿ ಸಿದ್ಧಿ ಅಂತಿ ಸಿಗ್ತೈತೆ ಅನ್ನೋದು ಇವತ್ತ ಒಟ್ಟಾರೆ ರಾಜಕಾರಣದಾಗ ಚರ್ಚಾಂಕೆ ಚಾಲು ಆಗೈತೆ. ಯಾಕಂದ್ರೆ ಇನ್ನು ಸ್ವಲ್ಪ ದಿವಸದಾಗ DK ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡಿದ ಮ್ಯಾಗ ಅಲ್ಲಿ DKC ಅವರ KPCC ಸರಳವಾಗಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಡ್ಬೇಕಾಗ್ತೈತಿ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಟ್ರ ಈ ರಾಜ್ಯದ 224 ಕ್ಷೇತ್ರದನು ಯಾವ ಕ್ಷೇತ್ರದಾಗ ಯಾರು ಪ್ರಭಾವಿ ಅದಾರು, ಯಾರನ್ನ ಕೆಡಬೇಕು, ಯಾರನ್ನ ಆರಿಸ್ತಾರಕ್ ಏನ್ ಮಾಡ್ಬೇಕು, ಹೆಂಗ್ ಫಂಡಿಂಗ್ ಮಾಡ್ಬೇಕು, ಯಾವ್ದಕ್ಕೂ ಅಲ್ಲಿ ಕೊರತೆ ಇಲ್ಲ ಜಾರಕಿಹೊಳಿ ಕುಟುಂಬದಾಗ. ಯಾಕಂದ್ರೆ ಒಟ್ಟಾರೆ ಬಹಳಷ್ಟು ಸಲ ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದಾರೆ, ನಮ್ಮ ಉದ್ದೇಶ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಂತ. ಒಂದ್ ಕಡೆ ಈಚೆ ಕಡೆ ವಿಜಯೇಂದ್ರ ಅವ್ರನ್ನ, ಯಡಿಯೂರಪ್ಪ ಮಗ ವಿಜಯೇಂದ್ರ ಅವ್ರನ್ನ ಬಾಲಚಂದ್ ಜಾರಕಿಹೊಳಿ ಅವ್ರು ಕಂಟ್ರೋಲ್ ಮಾಡ್ತಾರ. ಒಟ್ಟಾರೆ ಟೋಟಲ್ 2028ಕ್ಕ ಈ ಸೂರ್ಯ ಚಂದ್ರ ಹುಟ್ಟದಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರ ಮುಖ್ಯಮಂತ್ರಿ ಆಗೋದಕ್ಕ ಏನ್ ಮಾಡ್ಬೇಕಲ್ಲ ಅದನ್ನೆಲ್ಲ ಇವತ್ತಿನಿಂದ ತಯಾರಿ ಮಾಡತಾರ. ಒಂದ್ 10-15 ವರ್ಷದಿಂದ ಅದ್ರ ತಯಾರಿ ಮಾತ್ರ ಜೋರ್ ಐತಿ. 2028ಕ್ಕ ಸತೀಶ್ ಜಾರಕಿಹೊಳಿ ಅವರ ಮುಖ್ಯಮಂತ್ರಿ ಅಭಿಮಾನಿಗಳು ರಾಜ್ಯಾದ್ಯಂತ ಬೀದರ್ದಿಂದ ಚಾಮರಾಜನಗರ ಮಠ ಅವರ ಅಭಿಮಾನಿಗಳು ಹೇಳಿದ್ನ ನಿಮ್ ಮುಂದೆ ಹೇಳ್ತಾನೆ. ಇದಕ್ಕೇನು ಯಾವ್ದು ರಾಕೆಟ್ ಸೈನ್ಸ್ ಯೂಸ್ ಮಾಡಿಲ್ಲ. ಒಟ್ಟಾರೆ ಅವ್ರ ಪಕ್ಷಗಳದಾಗ ಯಾರ್ಯಾರು ಹಿಡ್ತು ಹೆಂಗ್ ಅದಾವ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಾಗ್ತೈತಿ. ಒಟ್ಟಾರೆ ಒಂದು ಬೆಳಗಾವಿ ಜಿಲ್ಲೆಗೆ ಮುಖ್ಯಮಂತ್ರಿ ಸಿಕ್ಕರೆ ಒಳ್ಳೇದಾಗ್ತೈತೆ ಅಂತ ಅವರ ಅಭಿಮಾನಿಗಳು ಹೇಳಿದ್ ನಿಮ್ ಮುಂದೆ ಹೇಳ್ತಾನೆ. ನಮಸ್ಕಾರ.